ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ ಹೇಳಿ ಕೇಳಿ ಪ್ರವಾಸೋದ್ಯಮ ತವರೂರು. ಬಹಳಷ್ಟು ಪ್ರವಾಸಿ ತಾಣಗಳ ಪೈಕಿ ಪುರಾಣ ಪ್ರಸಿದ್ಧ ಹಾಗೂ ಐತಿಹಾಸಿಕ ಸ್ಥಳಗಳು ಹೆಚ್ಚಾಗಿರುವುದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ. ಜಿಲ್ಲೆಗೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಹೋಗುತ್ತಾರೆ. ಇದರಿಂದ ಸ್ಥಳೀಯ ಜನರ ವ್ಯಾಪಾರ ವಹಿವಾಟು ಹೀಗೆ ಹಲವು ಕುಟುಂಬಗಳ ಜೀವನ ಇಲ್ಲಿನ ಪ್ರವಾಸೋದ್ಯಮವನ್ನು ಅವಲಂಬಿಸಿದೆ. ಹೀಗಿರುವ ಸಮಯದಲ್ಲಿ ಇಂತಹ ಪ್ರವಾಸಿ ತಾಣಗಳಿಗೆ ಒತ್ತು ನೀಡಬೇಕಾದ ಸರ್ಕಾರವೇನು ಅನುದಾನಗಳನ್ನು ನೀಡಿ ಕೈ ತೊಳೆದುಕೊಂಡು ಬಿಡುತ್ತೆ. ಆದರೆ ಇಂತಹ ಪ್ರೇಕ್ಷಣೀಯ ಸ್ಥಳಗಳನ್ನು ಅಲ್ಲಿಗೆ ಬರುವ ಪ್ರವಾಸಿಗರು ಅವರ ಕುಂದು ಕೊರತೆಗಳನ್ನು ಆಲಿಸಬೇಕಾದ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಶೋಚನೀಯ ಸಂಗತಿಯಾಗಿದೆ. ನಮ್ಮ ರಾಜ್ಯದ ಒಂದು ಹೆಮ್ಮೆಯ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರ್ತಕ್ಕಂತಹ ಕೆಳದಿಯಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದಿರುವುದು ನಿಜಕ್ಕೂ ಬೇಸರದ ಸಂಗತಿ. ಜಿಲ್ಲೆ ಹೊರ ರಾಜ್ಯಗಳಿಂದ ಸಾಕಷ್ಟು ಪ್ರವಾಸಿಗರು ಈ ಒಂದು ಪ್ರಸಿದ್ಧ ಪ್ರವಾಸಿ ತಾಣಗಳ ವೀಕ್ಷಣೆಗೆಂದು ಆಗಮಿಸುತ್ತಾರೆ. ಇದರಲ್ಲಿ ವಿಶೇಷವಾಗಿ ಮಹಿಳೆಯರು, ಮಕ್ಕಳು ಹಾಗೂ ಹಿರಿಯರಿಗೆ ಒಂದು ಕನಿಷ್ಠ ಪಕ್ಷ ಒಂದು ಮೂಲಭೂತ ಸೌಲಭ್ಯಗಳಿಲ್ಲದಿರುವುದರಿಂದ ಸಾಕಷ್ಟು ಸಮಸ್ಯೆಯನ್ನು ಈ ಒಂದು ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಅನುಭವಿಸುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ. ಇದು ಹೀಗೆ ಮುಂದುವರೆದರೆ ಸ್ಥಳೀಯ ಆರ್ಥಿಕತೆಗೂ ಸಹ ಹೊಡೆತ ಬೀಳುತ್ತದೆ. ಕಾರಣ ಅಷ್ಟೇ, ಪ್ರವಾಸೋದ್ಯಮದಿಂದ ಕೆಲವೊಂದು ಆರ್ಥಿಕ ಬೆಳವಣಿಗೆಗೆ, ಆರ್ಥಿಕ ಚಟುವಟಿಕೆಗೆ ಉತ್ತೇಜನ ನೀಡುವಂತಾಗುತ್ತದೆ. ಆದರೆ ಈ ಒಂದು ಪರಿಸ್ಥಿತಿ ನೋಡಿದರೆ ಪ್ರವಾಸಿಗರು ಬರುವುದು ವಿರಳಾತಿ ವಿರಳ. ಪುಸ್ತಕಗಳಲ್ಲಿ ಈ ಐತಿಹಾಸಿಕ ಸ್ಥಳಗಳ ಬಗ್ಗೆ ಓದಿ ಬರುವ ಪ್ರವಾಸಿಗರಿಗೆ ಇಲ್ಲಿ ನಿರಾಸೆಯಾಗುವುದಂತೂ ಖಂಡಿತ. ಸಾಗರ ತಾಲೂಕಿನ ಪ್ರಸಿದ್ಧ ಐತಿಹಾಸಿಕ ತಾಣವಾದ ಕೆಳದಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ತಾಂಡವವಾಡುತ್ತಿದೆ. ಬೇಸಿಗೆಯಲ್ಲಿ ಈ ಸ್ಥಳಗಳಿಗೆ ಹೆಚ್ಚಾಗಿ ಬರುವ ಪ್ರವಾಸಿಗರು ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರು, ಶೌಚಾಲಯ ನಿರ್ವಹಣೆಯನ್ನು ಮಾಡದೇ ಇರುವುದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಈ ಸಮಸ್ಯೆ ಸಾಗರ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪ್ರವಾಸೋದ್ಯಮ ಸಚಿವರುಗಳ ಗಮನಕ್ಕೆ ಬಂದಂತಿಲ್ಲ. ಇಲ್ಲಿನ ಶೌಚಾಲಯದಲ್ಲಿ ಯಾವ ಪ್ರಾಣಿಯೂ ಕಾಲಿಡಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಿರುವಾಗ ಇಲ್ಲಿಗೆ ಬಂದ ಮಹಿಳೆಯರು, ಮಕ್ಕಳು ಶೌಚಾಲಯವಿಲ್ಲದೆ ಒದ್ದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಲೆನಾಡು ಅಂತೇಳಿ ನೀವೆಲ್ಲರೂ ಪ್ರವಾಸಕ್ಕೆ ಹೊರಟ್ರೆ ಕೆಳದಿ ದೇವಸ್ಥಾನಕ್ಕೆ ಬಂದೇ ಬರ್ತೀರಾ. ಕೆಳದಿ ದೇವಸ್ಥಾನವನ್ನ ನೀವು ನೋಡ್ತೀರಾ. ಆದ್ರೆ ನಮ್ಮ ಕೆಳದಿ ದೇವಸ್ಥಾನದಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಅಲ್ಲಿ ಎಲ್ಲಾ ಕಸಗಳು ಸಿಕ್ಕಾಪಟ್ಟೆ ಬಿದ್ದಿದೆ. ಇದನ್ನೆಲ್ಲವನ್ನೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕ್ರಮ ತಗೊಬೇಕು. ಈಗಾಗಲೇ ಶಾಲಾ ಮಕ್ಕಳುಗಳು ಪ್ರವಾಸಕ್ಕೆ ಬರ್ತಾರೆ, ರಾಜ್ಯದಿಂದ ಮೂಲೆ ಮೂಲೆಯಿಂದ ಪ್ರವಾಸಕ್ಕೆ ಬರ್ತಾರೆ. ಅಂತ ಬರುವಂತ ಪ್ರವಾಸದ ಜಾಗವಾದಂತ ಕೆಳದಿ ದೇವಸ್ಥಾನದಲ್ಲಿ ಒಂದು ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ಖಂಡಿತವಾಗೂ ನಮ್ಗೆಲ್ರಿಗೂ ಬೇಜಾರಾಗುವಂತ ವಿಚಾರ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಖಂಡಿತ ಇನ್ನೂ ಬೇಜಾರಾಗುತ್ತೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸುವರೇ ಎಂದು ಸ್ಥಳೀಯ ಹೋರಾಟಗಾರರು ಪ್ರಶ್ನಿಸಿದ್ದಾರೆ. ವರದಿ ಸೂರಜ್ ನಾಯರ್, ಸಾಗರ.